ರಾಜ್ಯದ ಅಭಿವೃದ್ಧಿ ಮುಖ್ಯವೋ ಕೇಂದ್ರದ ಜೊತೆ ಸಂಘರ್ಷವೋ? ಮೊದಲು ಸಂಕುಚಿತ ಭಾವ ಬಿಡಿ. ನಿರ್ಮಲಾ ಸೀತಾರಾಮನ್ ವಿಷಯ, ರಾಜ್ಯ ಸರ್ಕಾರದ ನಡೆಗೆ HDK ಬೇಸರ. ಇವರು ಏನೋ ಒಂದು ಪ್ರತಿಭಟನೆ ಮಾಡೋದು, ಕೆಟ್ಟ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡೋದು. ಯಾಕೆಂದರೆ ಇವತ್ತು ಬಹುಶಃ ರಾಜ್ಯದ ಒಬ್ಬ ಸಚಿವರ ಹೇಳಿಕೆ ಗಮನಿಸಿದೆ ನಾನು. ನಮ್ಮ ಆರ್ಥಿಕ ಸಚಿವರು, ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವರ ಬಗ್ಗೆ ತುಂಬ ಕೆಟ್ಟ ರೀತಿಯಲ್ಲೇ ರಿಯಾಕ್ಟ್ ಮಾಡಿದ್ದಾರೆ. ಈ ರೀತಿ ನೀವು ನಡ್ಕೊಂಡು ಎಲ್ಲಿಂದ ನೀವು ಸಹಕಾರ ಕೆಡ್ತೀರಿ? ಈಗ ನಾನು ಸಭೆಯಲ್ಲಿ ಹೇಳಿದೆ, QSL ಸಂಸ್ಥೆ ಬಗ್ಗೆ ನಾನು ಯಾವ ಹಂತದ ತೀರ್ಮಾನ ಕೊಟ್ಟಿದ್ದೇನೆ. ಈ ಒಂದು ಸಂಸ್ಥೆ 2006ರಿಂದ ಅದರ ಒಂದು ಹೊಸ ಯೂನಿಟ್ ಹಾಕಲಿಕ್ಕೆ ಯಾವೊಂದು ರಾಜ್ಯ ಸರ್ಕಾರದ ಮುಂದೆ ಗಣಿಗಾರಿಕೆಗೆ ಭೂಮಿಯನ್ನು ಕೇಳಿದ್ರು, ಐರನ್ ಓರ್ನ ಅದನ್ನು ಉತ್ಪಾದನೆ ಮಾಡಲಿಕ್ಕೆ, ಅದು 16-17ರಿಂದಲೇ ತೀರ್ಮಾನಗಳಾಗೋಗಿದೆ. ನಾನು ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದಕ್ಕೆ ಆರ್ಥಿಕ ಇಲಾಖೆಯ ಒಪ್ಪಿಗೆ ಪಡೀಲಿಕ್ಕೆ ಸಹಿ ಮಾಡಿ ಕಳಿಸಿರ್ತಕ್ಕಂಥ ಕಡತ ನಾನು ಕಳಿಸಿರ್ತಕ್ಕಂಥದ್ದು. ಇದೆಲ್ಲ ಗೊತ್ತಿದ್ದು ಸಹ ಆ ಒಂದು ಸಂಸ್ಥೆಯಿಂದ ಇವತ್ತು ಗುತ್ತಿಗೆ ಕೊಡ್ತಕ್ಕಂಥ ಸಂಸ್ಥೆ, ಈಗಾಗಲೇ ಆ ಸಂಸ್ಥೆಯಿಂದ ಸುಮಾರು 500 ಕೋಟಿ ಹಣವನ್ನು ರಾಜ್ಯ ಸರ್ಕಾರ ಪಡ್ಕೊಂಡಿದ್ದಾರೆ. ಅದೆಲ್ಲವನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದು ಇಲ್ಲ, ಅದಕ್ಕೆ ಇನ್ನೊಂದು ಬಾರಿ ಸಭೆ ಕರೆಯೋಣ ಅಂತ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ, ನನಗೆ ಕರಿತೀವಿ ಅಂತ ಹೇಳಿದ್ದಾರೆ. ನೋಡೋಣ, ನಾನು ಹೇಳಿದೆ ಈ ಸಂಸ್ಥೆಯಿಂದ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ರಾಯಲ್ಟಿ ರೂಪದಲ್ಲಿ ಸುಮಾರು 2800 ಕೋಟಿ ಹಣ ಇವತ್ತು ರಾಜ್ಯ ಸರ್ಕಾರದ ಖಜಾನೆ ಬರುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ. ಆದರೆ ಇದನ್ನು ಜನಸಾಮಾನ್ಯರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥಿತವಾದ ಸಂಚಯನ ಮಾಡ್ತಾ ಇದ್ದೀರಿ. ಈ ರೀತಿಯ ಒಂದು ತೀರ್ಮಾನಗಳಿಂದ ಯಾವೊಂದು ಅಲ್ಲಿ ಹೂಡಿಕೆದಾರರನ್ನ ನೀವು ಪ್ರೋತ್ಸಾಹ ಕೊಡ್ತೀರಿ? ಇದೆಲ್ಲ ಭಾಳ ವಿಷಯಗಳಿದೆ. ಇವತ್ತು ಒಬ್ಬ ಮಂತ್ರಿಗಳು ಕೇಂದ್ರದ ಸಚಿವರ ಬಗ್ಗೆ ಏನಿವತ್ತು ಒಂದು ರೀತಿಯ ಆ ಪದ ಬಳಕೆ ಏನು ಮಾಡಿದ್ದಾರೆ, ಆ ಪದ ಬಳಕೆ ಅವಶ್ಯಕತೆ ಇದೆಯಾ? ಇವ್ರಿಗೆ ವಿಷಯ ಗೊತ್ತಿದೆಯಾ? ವಿಷಯಗಳು ಗೊತ್ತಿಲ್ಲದೆ ಸಾರ್ವಜನಿಕವಾಗಿ ಈ ರೀತಿ ನಿಮ್ಮ ಒಂದು ಸಂಕುಚಿತ ಮನೋಭಾವವನ್ನು ನೀವು ತೋರಿಸ್ತಕ್ಕಂಥದ್ರ ಮುಖಾಂತರ ನಿಮಗೆ ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ, ಕೇಂದ್ರ ಜೊತೆ ಸಂಘರ್ಷ ಬೇಕು ನಿಮಗಷ್ಟೇ. ಸ್ಥಿರಿಯ ಬಗ್ಗೆ ಅಲ್ಲ, ಇವರ ತಕರಾರಿರ್ತಕ್ಕಂಥದ್ದು ಹಿಂದೆ ಈ ಒಂದು QSL ಸಂಸ್ಥೆ ಕುದುರೆಮುಖದ ವ್ಯಾಪ್ತಿನಲ್ಲಿ 1990-91 ಇಸ್ವಿನಲ್ಲಿ ಏನಲ್ಲಿ ಚಟುವಟಿಕೆ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲವು ನಿರ್ಣಯಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಲಕ್ಕಿಯ ಡ್ಯಾಮ್ನ ಒಂದು ನೀರಿನ ಸಂಗ್ರಹ ಮಾಡ್ತಕ್ಕಂಥದ್ದನ್ನು 1 ಅಡಿ ಏರಿಕೆ ಮಾಡಿದಂಥದ್ದು, ಅದರಿಂದ 340 ಹೆಕ್ಟೇರ್ ಭೂಮಿ ನೀರಿನ ಆವೃತ ಆಗಿ ಅರಣ್ಯ ಪ್ರದೇಶಕ್ಕೆ ವ್ಯಾಪ್ತಿ ವಿಸ್ತರಣೆ ಆಗಿದೆ. ಹೀಗೆ ಹಲವಾರು ಕೆಲವು ಟೆಕ್ನಿಕಲ್ ಇಶ್ಯೂಗಳ ಬಗ್ಗೆ, ಅದನ್ನ ವಿಷಯದಲ್ಲಿ ಅಲ್ಲಿ ಆದಂಥ ಒಂದು ಕೆಲವು ಲೋಪದೋಷಗಳ ಬಗ್ಗೆ ಇವತ್ತು ತೀರ್ಮಾನಗಳಾಗಬೇಕು. ಅದೇನೋ ಸ್ವಲ್ಪ ಫೈನ್ ಏನೋ ಕಟ್ಟಬೇಕು, ಅದರ ತಕರಾರಿರೋದು. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಈಗಾಗಲೇ ಹಲವಾರು ರೀತಿಯಲ್ಲಿ ಮೀಟಿಂಗ್ಗಳಾಗಿದೆ, ಪತ್ರ ವ್ಯವಹಾರಗಳಾಗಿದೆ. ಆ ಒಂದು ಲೋಪದೋಷಗಳ ಬಗ್ಗೆ ಎಲ್ಲ ರೀತಿಯಲ್ಲಿ ಏನು ಈ ಸಂಸ್ಥೆಯಿಂದ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ತೀರ್ಮಾನಗಳೇನಿದೆ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಇದೆಲ್ಲ ಚರ್ಚೆ ಆಗಿದೆ. ಈ ದೇವದಾರ ಆಕ್ಟಿವಿಟೀಸ್ಗೆ ಏನೂ ಇಲ್ಲ, ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. 500 ಕೋಟಿ ದುಡ್ಡು ಕಟ್ಟಿದ್ದಾರೆ. 401 ಹೆಕ್ಟೇರ್ ಭೂಮಿ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ 803 ಹೆಕ್ಟೇರ್ ಭೂಮಿನಲ್ಲಿ ಇವತ್ತು ಈ ಒಂದು ಸಂಸ್ಥೆಯಿಂದ 194 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಹೊಸದಾಗಿ ಅಪರ್ಚೇಷನ್ ಮಾಡ್ತಕ್ಕಂಥದ್ದಕ್ಕೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಇಲ್ಲಿ ಕುಮಾರಸ್ವಾಮಿ ಸೈನ್ ಆಗ್ತಾರನ್ನ ಒಂದೇ ಕಾರಣಕ್ಕೆ, ಕುಮಾರಸ್ವಾಮಿ ಕೆಲಸ ಮಾಡಬಾರ್ದು, ಇದು ನನ್ನ ಮನೆ ಕೆಲಸನಾ? ರಾಜ್ಯದ ಕೆಲಸ, ಇದು ರಾಜ್ಯದ ಅಭಿವೃದ್ಧಿ ಕೆಲಸ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಳ್ಳಿ, ನಂದೇನಿಲ್ಲ ಇದಲ್ಲ. ನಾನು ರಾಜಕೀಯ ಇಲ್ಲಿ ಬೆರೆಸ್ಲಿಕ್ಕೆ ತಯಾರಾಗಿಲ್ಲ. ಇದೆಲ್ಲ ನಿಮ್ಮ ಕೈಲಿದೆ.